ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಇಸ್ರೇಲ್ ಕದನ ಮುಂದುವರೆದಿದೆ. ಇಸ್ರೇಲ್ ವಿರುದ್ಧ ಡೆಡ್ಲಿ ಕ್ಷಿಪಣಿಯನ್ನು ಉಡಾಯಿಸಿದೆ ಇರಾನ್. 2000 ಕಿಲೋಮೀಟರ್ ಟಾರ್ಗೆಟ್ ಮಾಡಿದೆ. ಇದರಿಂದ ಅಮೆರಿಕಕ್ಕೆ ತಲೆನೋವಾಗಿರೋದು. ಇರಾನ್ ಇಸ್ರೇಲ್ ಕದನ ಮುಂದುವರೆದಿದೆ. ಇಸ್ರೇಲ್ ವಿರುದ್ಧ ಡೆಡ್ಲಿ ಕ್ಷಿಪಣಿಯೊಂದನ್ನು ಇರಾನ್ ಈ 17 ದಿನಗಳ ಯುದ್ಧದಲ್ಲಿ ಮೊದಲ ಬಾರಿಗೆ ಪ್ರಯೋಗ ಮಾಡಿದೆ. 2000 ಕಿಲೋಮೀಟರ್ ಟಾರ್ಗೆಟ್. ಡ್ಯಾನ್ಸಿಂಗ್ ಕ್ಷಿಪಣಿಯೊಂದನ್ನು ಇರಾನ್ ಉಡಾವಣೆ ಮಾಡಿರೋದು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಇಸ್ರೇಲ್ ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಇಂಥದ್ದೊಂದು ದಾಳಿ ಮಾಡಿದೆ ಇರಾನ್. ಮೊದಲ ಬಾರಿಗೆ ಸೆಜ್ಜಿ ಕ್ಷಿಪಣಿಯನ್ನು ಪ್ರಯೋಗಿಸಿದೆ ಇರಾನ್. 28ನೇ ತಾರೀಕಿಗೆ ಯುದ್ಧ ಶುರುವಾದಂಥ ನಂತರ ಮೊದಲ ಬಾರಿಗೆ ತನ್ನ ಬಳಿ ಇರುವ ಅತ್ಯಾಧುನಿಕ ಕ್ಷಿಪಣಿಯೊಂದನ್ನು ಇರಾನ್ ಪ್ರಯೋಗ ಮಾಡಿರೋದು. ಸಜ್ಜಿ ಅಂತ ಕರೀತಾರೆ ಇದನ್ನು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು. ಜಿಗ್ಜಾಗ್ ಮಾದರಿಯಲ್ಲಿ ಹೋಗುತ್ತಿದ್ದು. ಜಿಗ್ಜಾಗ್ ಅಂದರೆ ಅಂಕುಡೊಂಕಾಗಿ ಹೋಗ್ತಾ ಇರುತ್ತೆ. ಕಾರಣ ಏನು ಇದಕ್ಕೆ? ವಿರೋಧಿ ಕ್ಷಿಪಣಿಗಳೇನು ಬರುತ್ತಲ್ಲ, ಇದೀಗ ಇಸ್ರೇಲ್ ಬಳಿ ಐರನ್ ಡೋಮ್ ಇದೆ. ಐರನ್ ಡೋಮ್ ಹೆಂಗೆ ಕೆಲಸ ಮಾಡುತ್ತೆ? ಆಕಾಶದಲ್ಲಿ ಬರುವಂತಹ, ತನ್ನ ದೇಶದತ್ತ ಬರುವಂತಹ ಕ್ಷಿಪಣಿಗಳನ್ನು ಆಕಾಶದಲ್ಲಿಯೇ ಹೊಡೆದುರುಳಿಸುವಂತಹ ಮೊಬೈಲ್ ತಂತ್ರಜ್ಞಾನ ಇಸ್ರೇಲ್ ಬಳಿ ಇದೆ. ಅದಕ್ಕೆ ಐರನ್ ಡೋಮ್ ಅಂತ ಕರೀತಾರೆ ಅವರು. ಇಸ್ರೇಲ್ ಅಭಿವೃದ್ಧಿಪಡಿಸಿದೆ ಇದನ್ನು. ಈ ಐರನ್ ಡೋಮ್ ಇಸ್ರೇಲ್ ಬಳಿ ಇರೋ ಕಾರಣಕ್ಕಾಗಿ ಅವುಗಳ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಇರಾನ್ ಏನು ಮಾಡಿದೆ, ಮೊದಲ ಬಾರಿಗೆ ತನ್ನ ಬಳಿ ಇರುವಂತಹ ಡ್ಯಾನ್ಸಿಂಗ್ ಕ್ಷಿಪಣಿ ಅಂತ ಹೇಳಿದರೆ ಜಿಗ್ಜಾಗ್ ಮಾದರಿಯಲ್ಲಿರುವಂತಹ ಸಜ್ಜಿಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಇದು ಉಡಾಯಿಸಿದೆ. ಸಾಮರ್ಥ್ಯ ಏನಿದರದ್ದು? 2000 ಕಿಲೋಮೀಟರ್ ದೂರದ ಗುರಿಯನ್ನು ಏಕಕಾಲಕ್ಕೆ ತಲುಪಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಮತ್ತೊಂದು ಕಡೆ ಇದು 2 ಹಂತದ ಘನ ವಿದ್ಯುತ್ ಸಾಯಿಲ್ ಫ್ಯೂಲನ್ನು ಅದನ್ನು ಬಳಕೆ ಮಾಡಿಕೊಂಡು ಈ ಕ್ಷಿಪಣಿಯನ್ನು ಚಾಲನೆ ಮಾಡಬಹುದು. ಅತ್ಯಂತ ವೇಗವಾಗಿ ಇದನ್ನು ಉಡಾಯಿಸುವುದಕ್ಕೆ ಸಾಧ್ಯ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಶತ್ರು ರಾಷ್ಟ್ರಗಳ ಕ್ಷಿಪಣಿಗಳು, ಉದಾಹರಣೆಗೆ ಐರನ್ ಡೋಮ್, ಈ ಸಜ್ಜಿಲ್ ಎನ್ನುವಂತಹ ಈ ಕ್ಷಿಪಣಿಯನ್ನು ಹೊಡೆದು ಉಳಿಸೋದಕ್ಕೆ ಬಂದರೆ ಆ ಸಮಯದಲ್ಲಿ ದಿಕ್ಕು ತಪ್ಪಿಸುವ ಶಕ್ತಿ ಸಾಮರ್ಥ್ಯವೂ ಕೂಡ ಈ ಕ್ಷಿಪಣಿಗಿದೆ. ದಿಕ್ಕು ತಪ್ಪಿಸ್ಬಿಡುತ್ತದು. ಅಂತಹ ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೊಂದಿರೋದರಿಂದ ಈ ಐರನ್ ಡೋಮ್ನಂತಹ ಅತ್ಯಾಧುನಿಕ ತಂತ್ರಜ್ಞಾನದ ವಿರುದ್ಧ ಹೋರಾಡೋದಕ್ಕೆ, ಅವುಗಳಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಅವುಗಳನ್ನೂ ಕೂಡ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಈ ಸಜ್ಜಿಲ್ ಎನ್ನುವಂತಹ ಡ್ಯಾನ್ಸಿಂಗ್ ಕ್ಷಿಪಣಿ, ಡ್ಯಾನ್ಸಿಂಗ್ ಮಿಸೈಲ್ ಹೊಂದಿರೋದ್ರಿಂದ ಇದೀಗ ಇರಾನ್ ಅದನ್ನು ಮೊದಲ ಬಾರಿಗೆ ದಾಳಿ ಮಾಡಿರೋದು. ಇದರಿಂದ ಏಕಕಾಲಕ್ಕೆ ಇಸ್ರೇಲ್ ಮೇಲೆ, ಯುರೋಪ್ನ ರಾಷ್ಟ್ರಗಳ ಮೇಲೆ, ಮಧ್ಯಪ್ರಾಚ್ಯಗಳ ರಾಷ್ಟ್ರ ಮೇಲೆ ಇರಾನ್ ದಾಳಿ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ.